ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಕ್ಷಿತ. ಸೊ ಇವತ್ತಿನ ವ್ಲಾಗ್ ಏನಂದರೆ ಮದುವೆ ಟ್ರೂಪ್ ಯಾರು ನನ್ನ ಫ್ರೆಂಡ್ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ, ಕೊರಿಯೋಗ್ರಫಿ ಮಾಡಿಕೊಡ್ತಾ ಇದ್ದೆ. ಅವ್ರದ್ದೇ ಹಲ್ದಿ, ಮೆಹಂದಿ ಮತ್ತು ಬಳೆ ಶಾಸ್ತ್ರನ ಹಾಲಲ್ಲಿ ಹಿಡ್ಕೊಂಡಿದ್ದಾರೆ. ಅದರದ್ದು ಡೆಕೋರೇಷನ್ಗೂ ನಮಗೆ ಕೊಟ್ಟಿದ್ರು. ಅದು ಹೆಂಗೆ ಮಾಡ್ತೀವಿ ಏನು ಅಂತ ಇವತ್ತು ಫಾರ್ ದ ಫಸ್ಟ್ ಟೈಮ್ ಇವೆಂಟ್ ಮಾಡೋದನ್ನು ವ್ಲಾಗ್ ಮಾಡ್ತಾಯಿದ್ದೀವಿ. ಸೊ ಲೆಟ್ಸ್ ಸಿ ಹೆಂಗೆ ಮಾಡ್ತೀವಿ, ಹೆಂಗೆ ಬರುತ್ತೆ ಔಟ್ಪುಟ್ ಅಂತ. ನೀವು ಜಸ್ಟ್ ಕೇಳಿದ್ರಿ ನಾವು ಇವೆಂಟ್ ಮಾಡ್ತೀವಿ ಅಂತ, ಬಟ್ ಇವತ್ತು ನಾವು ತೋರಿಸ್ತೀವಿ ಯಾವ ಥರ ಮಾಡ್ತಾಯಿದ್ದೀವಿ ಆ್ಯಂಡ್ ಯಾವ ಥರ ಕಸ್ಟಮೈಸ್ ಮಾಡ್ತೀವಿ ಅವ್ರ ಬಡ್ಜೆಟ್ಟಿಗೆ ಅಂತ. ಸೊ ದಿಸ್ ಈಸ್ ಅ ಸಿಂಪಲ್ ಬ್ಯಾಕ್ ಡ್ರಾಪ್ಸ್ ಆ್ಯಕ್ಚುಲಿ, ಬಡ್ಜೆಟ್ ಫ್ರೆಂಡ್ಲಿ. ಸೊ 3 ಬ್ಯಾಕ್ ಡ್ರಾಪು ಒಂದು ಕ್ವೈಟ್ ಗುಡ್ ಬಜೆಟಿಗೆ ತೊಗೊಂಡಿದ್ದೀವಿ. ಅದೆಲ್ಲ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಸೊ ಬ್ಯಾಕ್ ಡ್ರಾಪ್ ಇಲ್ಲೇ ಸ್ಟೇಜ್ ಮೇಲೆ ಬೇಡ ಅಂತ ಕೆಳಗಡೆ ಹಾಕ್ತಾಯಿದ್ದೀವಿ. ಫಸ್ಟ್ ಬ್ಯಾಕ್ ಡ್ರಾಪು ನಂದೇನು ವರ್ಕ್ ಇಲ್ಲ ಸದ್ಯಕ್ಕೆ, ಸ್ಟ್ಯಾಂಡ್ ಹಾಕೋದೆಲ್ಲ ಅವ್ರದ್ದೇ ಕೆಲಸ. ಸೊ ಅವ್ರದ್ದಾದ್ಮೇಲೆ ಸೈಡ್ ಡ್ರಾಪ್ಸ್ ಎಲ್ಲ ಇಡೋದು ನನ್ನ ಕೆಲಸ ಬರುತ್ತೆ. ಚಿಬ್ಳು ಇಡ್ಲೈತಿ ಎಲ್ಲಿ ಇಷ್ಟೊತ್ತಲ್ಲಿ ಇರಲ್ಲ, ಖಾಲಿ ಆಗೋಗಿರುತ್ತೆ. ತಲೆ ನೋವು ಬರಿಸ್ತಾ ಇದ್ದಾನೆ ಹೆವಿಯಾಗಿ. ಇದೇ ಪ್ರಿಂಟ್ ಹಾಕ್ಸಿರೋದು ನಾವು ನಾರ್ಮಲ್ ಫ್ಲೆಕ್ಸಲ್ಲೆಲ್ಲ ಹಾಕ್ಸಲ್ಲ, ಬಟ್ ಪ್ರೀಮಿಯಮ್ ಕ್ವಾಲಿಟಿ ಯಾವುದೇ ಬಜೆಟ್ ಆಗಿದ್ದರೂ ಪ್ರೀಮಿಯಮ್ ಕ್ವಾಲಿಟಿನೇ ಕೊಡೋದು ನಾವು. ಸೊ 1 ಸ್ಟೆಪ್ ಬ್ಯಾಕ್ ಡ್ರಾಪ್ ಆಗಿದೆ. ಇನ್ನು ಫ್ಲವರ್ಸ್ ಅಲ್ಲಿ ಹಾಕದ ಇಲ್ಲ ಬರೀ ಸೈಡ್ ಹಾಕೋದ ಅದೆಲ್ಲ ಯೋಚನೆ ಮಾಡ್ತಾಯಿದ್ದೀವಿ. ಬಿಕಾಸ್ ಎಲ್ಲ ತಂದಿದ್ದೀವಿ, ಯಾವ್ದು ಸೂಟ್ ಆಗುತ್ತೋ ಅದನ್ನು ಹಾಕ್ತೀವಿ. ಏನು ಔಟ್ಪುಟ್ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಪ್ರಾಪ್ಸ್ ಇತ್ತು ತೊಗೊಬಂದು ಹಾಕ್ಬೇಕು ಅನಿಸ್ತೈತೆ. ಫೈನಲ್ ಆಗಿಲ್ಲ, ಇನ್ನೂ ಸ್ವಲ್ಪ ಪ್ರಾಪ್ಸ್ ತಂದು ಹಾಕಬೇಕು. ಮನೆ ಹತ್ರನೇ ಇರೋದ್ರಿಂದ ಹೋಗ್ಬಿಡು ಒಂದು ಸ್ವಲ್ಪ ತೊಗೊಬಂದು ಆಮೇಲೆ ಹಾಕ್ತೀವಿ. ಎಸ್, ಅವರು ಬರೋದು ಇನ್ನು ಲೇಟು, 12 ಗಂಟೆಗಂತೆ. 10:30 ಅಂತ ಅಂದರು, 10:30 11 ಗಂಟೆ ಅಂತ. ಬಟ್ ಬರೋದು ಲೇಟ್ ಅಂದರು. ನಾವು ಇವಾಗ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನಾಷ್ಟ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮನೆಯಲ್ಲೇ ಪ್ರಾಪ್ಸ್ ಇದೆ ತೊಗೊಂಡು ಬರ್ತೀವಿ. ಹಿಂದೆನೇ ಮನೆ ಇರೋದು. ಸೊ ಬೇಗ ಹೋಗಿ ಎಲ್ಲ ಮುಗಿಸೋಣ. ಕ್ಲೀನ್ ಎಲ್ಲ ಮಾಡ್ತಾಯಿದ್ದಾನೆ ಅಪರೂಪಕ್ಕೆ. ಇವನಿಗೆ ನನಗೆ ಹೊಟ್ಟೆ ಹಸಿತಿದೆ. ನನಗೆ ಹೊಟ್ಟೆ ಉರ್ಕೊಂಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಹೊಟ್ಟೆ ಅಷ್ಟು ಟೈಮಲ್ಲಿ ಈ ಥರ ಎಲ್ಲ ಆಡ್ಬಿಟ್ರೆ ನಂಗೆ ಎಷ್ಟು ಕೋಪ ಬರುತ್ತಂದರೆ. ಅಲ್ಲೋಡ ಎಷ್ಟು ಹೊಟ್ಟೆ ಉರ್ಸ್ಕೊತವ್ರು. ನಂದು ಇದು ಜಾಕೆಟ್ ಪಾಕೆಟ್ ದೊಡ್ಡದಿರೋದ್ರಿಂದ ಹೆಂಗೆಲ್ಲ ತುಂಬಿಸ್ತೀನಂದರೆ 4 5 ಫೋನು ಇದ್ದು ಅದೇನೋ ತುಂಬಿಸ್ಕೊಂಡ್ಬಿಡ್ತೀನಿ. ರೇಷನ್ ಎಲ್ಲ ತುಂಬಿಸ್ಕೊಂಡ್ಬಿಡ್ತೀನಿ ನಾನು. ಐಟಮ್ಸ್ ಇನ್ನೂ ಸ್ವಲ್ಪ ಐಟಮ್ಸ್ ತಂದಿದ್ದೀವಿ, ಅಂದರೆ ಪ್ರಾಪ್ಸ್ ತಂದಿದ್ದೀವಿ. ಮತ್ತು ಲೈಟಿಂಗ್ ಕಮ್ಮಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಫೋಕಸ್ ಲೈಟ್ ಎಲ್ಲ ತಂದಿದ್ದೀವಿ. ಸ್ವಲ್ಪ ಪ್ರಾಪ್ಸ್ ಎಲ್ಲ ತಂದಿದ್ದೀವಿ. ಈ ಪ್ರಾಪ್ಸ್ ಎಲ್ಲ ನಾವು ಯಾವಾಗೂ ಕೆಳಗಡೆಗೆ ಬಗ್ಸು ಇನ್ನು ಪಾಪು. ಸಾಕನ್ಸುತ್ತಲ್ಲ. ಹೊಟ್ಟೆ ಹಸಿತಾಯ್ತಂದ್ರು ಫೋಟೋ ವಿಡಿಯೋ ಹಿಡಿಯೋಕೆ ಬಿಡದೆ ಹಿಂಸೆ ಇಡ್ತಾವ್ ನನಗೆ. ಲೇಟಾಗಿ ಬರ್ತಾಯಿದ್ದಾರೆ ಅಂದರೆ 10:30 ಅಂದ್ಬಿಟ್ಟು ಇವಾಗ ಬರ್ತಾಯಿದ್ದಾರೆ ಎಲ್ಲ. ಬನ್ನಿ, ನೀವು ಲೇಟಾಗಿ ಬಂದವರೆಲ್ಲ ಬನ್ನಿರಿ. 12 ಗಂಟೆಗೆ ಬ್ರಂಚ್ ಮಾಡೋಕ್ಕೆ ಬಂದಿದ್ದೀವಿ. ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ, ಪಡ್ಡು ಮತ್ತು ದೋಸೆ ತಿನ್ನೋಕ್ಕೆ ಬಂದಿದ್ದೀವಿ. ಎಷ್ಟು ಲೇಟಾಗಿ ಕರ್ಕೊಬಂದಿದ್ದಾನಂದರೆ ಮತ್ತೆ ಹೊಟ್ಟೆ ಹಸಿಯುತ್ತೆ ನೋಡಿ. ಬೇಗ ಮತ್ತೆ ಕೆಲಸ ಮಾಡ್ತೀವಿ, ಹೊಟ್ಟೆ ಹಸಿಯುತ್ತೆ. ಸೊ ಚಪಾತಿ ಮಿಲ್ಸ್ ತಿನ್ಬೇಕಾ? ಮನೇಲಿ ಮಾಡ್ತಾರೆ, ಬಾ ಮನೇಲಿಂತ ನೀವು ಚಪಾತಿ ಮಿಲ್ಸ್ಬೇಕಾ? ಚಪಾತಿ, ಬಜ್ಜಿ, ಅನ್ನ, ಸಾರು, ಪಲ್ಯ, ಉಪ್ಪಿನಕಾಯಿ, ಮೊಸರನ್ನ. ಬೆಳಗ್ಗೆ ಪುಳಿಯೋಗರೆ, ಚಿತ್ರಾನ್ನ, ಅದಕ್ಕೊಂದು ವಡೆ, ಪುಳಿಯೋಗರೆ ಚಿತ್ರಾನ್ನ ಮಾಡಿದ್ರೆ, ದೋಸೆ ಮಾಡಿದ್ರೆ ಪಲ್ಯ, ಚಟ್ನಿ, ಆಮೇಲೆ ಇನ್ನೇನಾದರೂ ತಿಂಡಿ ಮಾಡಿದ್ರೆ ಅದಕ್ಕೆ ಒಂದು ನೆಂಚಕ್ಕೆ, ಮಧ್ಯಾಹ್ನ ಒಂದು ಮೀಲ್ಸು.
ಇನ್ನು ರಾತ್ರಿ ನಾವೇ ತಾನೆ ಇಬ್ರು ಸೇರ್ಕೊಂಡು ಮಾಡಬೇಕು, ಇನ್ನು ಯಾರು ಮಾಡೋಂಗಿಲ್ಲ. ನೋಡ್ತೀನಿ ಅದು ಎಷ್ಟು ಹೆಲ್ಪ್ ಮಾಡ್ತೀವಿ, ಅದು ಏನು ಮಾಡ್ತೀವಿ ಅಂತ. ಸ್ವಿಗ್ಗಿ ಮಾಡ್ತೀನಿ. ಇವಾಗ ಇವನು ಈರುಳ್ಳಿ ಲಿಸ್ಟ್ ರಾಗಿ ರೊಟ್ಟಿ ಮಾಡು. ಏನು ಈರುಳ್ಳಿ ರಾಗಿ ರೊಟ್ಟಿ ಮಾಡ್ತೀನಿ, ಅದೆಲ್ಲ ಬರುತ್ತೆ. ಅದು ಏನು ಬರುತ್ತೆ ನಿಮಗೆ? ಇಷ್ಟು ದಿನ ನಾವು ಕೂತ್ಕೊಂಡು ಕೇಳ್ತಾ ಇದ್ವಿ, ಅಥವಾ ಮನೇಲಿ ಇಲ್ಲ ಅಂತ ಆಚೆ ಬಂದು ಮಾಡ್ತಾ ಇದ್ವಿ, ಅಥವಾ ಅದು ಮಾಡೋಕ್ಕಾಗಲ್ವಾ ಇದು ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾ ಇದ್ವಿ ಎಲ್ಲರೂ. ನಮ್ಮ ಅಮ್ಮಂಗಾಗಲಿ ಇವ್ರ ಮಮ್ಮಿಗಾಗಲಿ ಏನೇ ಆಗಲಿ. ಈಗ ಹೆಂಗಾಗಿದೆ ಅಂದರೆ ನಮ್ಮತ್ತೆ ಹೋದಾಗಿಂದ ಇವಾಗ ಎಲ್ಲ ನಾವೇ ಮಾಡ್ಕೋಬೇಕಾಗತ್ತೆ. ಆವಾಗ ನಮ್ಮ ಮಮ್ಮಿ ಕಷ್ಟ, ನಮ್ಮತ್ತೆ ಕಷ್ಟ, ಎಲ್ಲರ ಕಷ್ಟ ಗೊತ್ತಾಗುತ್ತೆ. ಇಷ್ಟು ದಿನ ಎಲ್ಲ ಫುಲ್ ಮುದ್ದು ಮಾಡಿ ಬೆಳೆಸ್ಬಿಟ್ರು ನಮ್ಮನ್ನ. ಇನ್ಮೇಲೆ ಕಷ್ಟಗಳು ಅಥವಾ ರಿಯಲ್ ಲೈಫ್ ಹೆಂಗೆ ಲೀಡ್ ಮಾಡ್ಬೇಕು ಅನ್ನೋದು ಇನ್ಮೇಲೆ ಗೊತ್ತಾಗುತ್ತೆ. ನಮಗೆ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ ನೋ ಆಪ್ಷನ್, ಆಚೆ ಬಂದು ಇಲ್ಲೊಂದು ಬಂದುಬಿಟ್ಟು ತಿನ್ಕೊಂಡು ಹೋದರೆ 1 ಪ್ಲೇಟ್ ಪಡ್ಡು, 1 ಬೆಣ್ಣೆ ದೋಸೆ ತಿಂದೋದ್ರೆ ಪೀಸ್. ವೀಕ್ಲಿ ಒನ್ಸು ಮಿಸ್ ಮಾಡ್ದಂಗೆ ಸಂಡೇಸ್ ಬರ್ತಾಯಿದ್ವಿ ಮದುವೆಗೂ ಮುಂಚೆ. ಮದುವೆ ಆದಮೇಲೆ ಹೆಂಗಾಗಿದೆ ಅಂದರೆ ತಲೆ ಕೆಟ್ಟಾಗೆಲ್ಲ ಮನೇಲಿ ಏನಾದರೂ ನಾಷ್ಟ ಮಾಡಿದ್ದಾರೆ, ಉಪ್ಪಿಟ್ಟು ಮಾಡಿದ್ದಾರೆ, ಅಥವಾ 2 ಕಂಟಿನ್ಯೂಸ್ ಆಗಿ ಇಡ್ಲಿ ಮಾಡಿದ್ದಾರೆ, ಹಂಗೆ ಅಂದರೆ ಓಡಿ ಬಂದ್ಬಿಡ್ತೀವಿ. ಅದೇ ತಿನ್ನೋಕೆ ಬೋರ್ ಆಗೋಲ್ಲ, ಅದಕ್ಕೆ ಬರೋದು. ನಾವೆಲ್ಲ ಅಂದರೆ ಬರೋಕ್ಕಾಗಲ್ಲ. ಡೆಕೋರ್ ಎಲ್ಲ ಆದಮೇಲೆ ನಾವು ಸ್ವಲ್ಪ ಆಚೆ ಹೋಗಿ ಬಂದ್ವಿ. ಇವಾಗ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಲೌಡಾಗಿದೆ, ಸೊ ನಿಮ್ಗೇನೋ ಕೇಳಿಸ್ತಾ ಇರ್ಬೋದು. ಸೊ ಇವಾಗ ಹಲ್ದಿ ಬ್ಯಾಕ್ ಡ್ರಾಪಿಗೆ ಈ ಥರ ಬಂದಿದೆ ಎಲ್ಲ ವಿತ್ ಲೈಟಿಂಗ್ಸು. ಬ್ಯುಸಿ ಆಗಿಬಿಟ್ಟಿದೆ. ಓಕೆ, ಸೊ ಎಲ್ಲ ಸ್ಟಾರ್ಟ್ ಆಗಿದೆ. ನಮ್ದು ಇನ್ನೇನು ಕೆಲಸ, ಹೋಗೋಣ ಸ್ವಲ್ಪ ಹೊತ್ತಾದ್ಮೇಲೆ ಬರೋಣ ಬಾ. ಎಲ್ಲ ಆಗಿದೆ, ನಾವು ರೆಡಿ ಮಾಡಿ ಬಂದಿದ್ದೀವಿ. ಹೆಂಗೆ ಅಂದರೆ 1 ಮಂತ್ ಮುಂಚೆನೇ ಬುಕ್ ಮಾಡಿದ್ರು. ಆವಾಗ ಲೈಕ್ ಎಲ್ಲ ನಾರ್ಮಲ್ ಆಗಿತ್ತು, ಎಲ್ಲ ಚೆನ್ನಾಗಿದ್ವಿ. ಆಗ ಆರ್ಡರ್ಸ್ ತೊಗೋತಿದ್ವಿ ಜಾಸ್ತಿ. ಸೊ ಈಗ ಹೆಂಗೆ ಪರಿಸ್ಥಿತಿ ಬಂತು ಅಂದರೆ ನಮಗೆ ನಾವೇ ಮಾಡಬೇಕು. ಬೇರೆಯವ್ರು ಮಾಡಿದ್ರೆ ಅವ್ರಿಗೆ ಸೆಟ್ ಆಗಲ್ಲ. ಸೊ ನಮಗೆ ಮಾಡೋ ಸ್ಥಿತಿಯಲ್ಲಿ ನಾವು ಇರಲಿಲ್ಲ, ಅಥವಾ ಈಗಲೂ ಮಾಡೋ ಸ್ಥಿತಿಲಿ ಇರಲಿಲ್ಲ. ಬಟ್ ಲೈಫ್ ಮಸ್ಟ್ ಗೋ ಆನ್. ಅಮ್ಮನೂ ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ, ಏನು ಯಾರಿಗೂ ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಲೈಫ್ ನೀವು ನೋಡಿ, ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಿದ್ದಾರೆ. ಅಲ್ಲೆಲ್ಲ ಒಂದಿನ ಎಲ್ಲರೂ ಹೋಗ್ಬೇಕಾಗಿರೋರೆ, ಯಾರೂ ಇಲ್ಲಿ ಇರಲ್ಲ ಶಾಶ್ವತವಾಗಿ. ಸೊ ಸ್ವಲ್ಪ ಸಿಚುವೇಶನ್ ರಾಂಗ್ ಆಯಿತು. ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಡನ್ನಾಗಿ ಆಗಿರೋದ್ರಿಂದ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಯಿತು. ಇನ್ನೂ ಆಗ್ತಾಯಿಲ್ಲ. ಬಟ್ ಕೆಲಸ ಅಂತ ಬಂದಮೇಲೆ ನಾವೆಲ್ಲ ಎಲ್ಲ ಸೈಡಿಗೆ ಇಟ್ಬಿಟ್ಟು ಮಾಡಲೇಬೇಕು. ಇವಾಗಿನ್ನ ನೆಕ್ಸ್ಟು ಇನ್ನೂ 2 ಬ್ಯಾಕ್ ಡ್ರಾಪ್ ಇದೆ. ಬಟ್ 1 ಕಟ್ ಡೌನ್ ಮಾಡೋಣ ಅಂತ ಇದ್ದಾರೆ ಬಳೆಶಾಸ್ತ್ರ ಅವರು. ಇಲ್ಲಿ ಟೈಮ್ ಆಗೋಯ್ತಲ್ಲ ಇದೆ, ಅದಕ್ಕೆ ಬಳೆಶಾಸ್ತ್ರ ಕಟ್ ಡೌನ್ ಮಾಡೋಣ ಅಂತ ಇದ್ದಾರೆ. ನೋಡೋಣ. ಫೈನಲ್ ಆಗೆಲ್ಲ ಆರತಿ ಎಲ್ಲ ಮಾಡ್ತಾ ಇದ್ದಾರೆ. ನಾವೇ ಗುಂಡ್ರು ಗೋವಿಗಳ ಥರ ಬಂದಿರೋದು. ಫ್ರೆಂಡ್ದಾಗಿದ್ರು ಕೆಲಸ ಮಾಡಬೇಕಲ್ಲ, ಅದಕ್ಕೆ ಹಂಗೆ ಬಂದಿದ್ದೀವಿ. ಸೊ ರೆಡಿಯಾಗೆಲ್ಲ ಬಂದುಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ. ಇವಾಗ ಇವ್ರು ಆರತಿ ಗಿರ್ತಿ ಮಾಡಿಬಿಟ್ಟು ಊಟಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ನಾವು ಇನ್ನೊಂದು ನೆಕ್ಸ್ಟ್ ಮೆಹಂದಿ ಬ್ಯಾಕ್ ಡ್ರಾಪ್ ಸ್ಟಾರ್ಟ್ ಮಾಡೋಣ. ಓಕೆ, ಹೌ ಇಸ್ ದ ಜೋಶ್? ಹೈ ಸರ್. ಹಲ್ದಿ ಬ್ಯಾಕ್ ಡ್ರಾಪ್ ಎಲ್ಲ ಮುಗ್ದಿದೆ. ಇವಾಗ ಮೆಹಂದಿದು ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ಫ್ಲೆಕ್ಸ್ ರೆಡಿ ಇದೆ ಆಲ್ರೆಡಿ. ಇದಕ್ಕೂ ಫ್ಲೆಕ್ಸೇ. ಬಳೆಶಾಸ್ತ್ರಕ್ಕೆ ಮಾತ್ರ ಟ್ರೆಡಿಷ್ನಲ್ ಬಂದಿದೆ. ಬಟ್ ಇವ್ರದ್ದು ಎಷ್ಟೊತ್ತಾಗೋದು ಗೊತ್ತಿಲ್ಲ. ಸೊ ಇದು ನೆಕ್ಸ್ಟ್ ಬ್ಯಾಕ್ ಡ್ರಾಪ್. ಎಲ್ಲ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಕೇಳಿರೋದ್ರಿಂದ ನಾರ್ಮಲ್ ಇದೆ. ಬ್ಯಾಕ್ ಡ್ರಾಪ್ ಚೇಂಜ್ ಅಂದರೆ ಇವಾಗ ಫುಲ್ ವಾಸ್ ಎಲ್ಲ ಚೇಂಜ್ ಮಾಡಬೇಕು. ಹೆಂಗಾಗತ್ತೆ ನೋಡಬೇಕು. ನಾವು ಐಟಮ್ಸ್ ಹೆಂಗೆ ಯೂಸ್ ಮಾಡೋದಂದರೆ ಎಲ್ಲ ನೀಟಾಗಿ ಒಂದು ಇವೆಂಟ್ ಆದಮೇಲೆ ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿರ್ತೀವಿ. ನೆಕ್ಸ್ಟ್ ಈವೆಂಟಿಗೆ ಈಸಿಗೆ ತೆಗಿತೀವಿ. ಬಟ್ ಅದೇ ಈವೆಂಟ್ ಮುಗಿದ ತಕ್ಷಣ ಎಲ್ಲ ತುಂಬಿಸ್ಕೊಂಡು ಇಲ್ಲಿಂದ ಹೋಗಿ ಮನೆಗೆ ಹೋಗಿ ಮತ್ತೆ 1-2 ದಿನ ರೆಸ್ಟ್ ಎಲ್ಲ ಮಾಡಿಬಿಟ್ಟು 1-2 ದಿನ ಆದಮೇಲೆ ಎಲ್ಲ ನೀಟಾಗಿ ಸ್ಯಾಗ್ರಿಗೇಟ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಯಾವುದಾದ್ರೂ ಈವೆಂಟ್ ಬಂದರೆ ಮತ್ತೆ ಆಗತ್ತೆ. ಅದೇ ಭಾಳ ಅದೇ ಗೋಳು ಅನ್ನಂಗೆ ಆಗೋಗೈತೆ. ಈಗ ನನಗೆ ಬಾಸ್ಗಳ್ದೆ ತಲೆನೋಗ್ರು. ಇಲ್ಲ ಒಂದು ಕೆಲಸ ಮಾಡು, ಇಲ್ಲಿ 2 ಇಷ್ಟ ಆಗಿದೆ ಡೆಕೋರು. ಲೈಟ್ ಎಲ್ಲ ಹಾಕ್ತಾಯಿದ್ದಾರೆ. ಇವಾಗ ಹತ್ರ ಇಡಬೇಕು ಸ್ವಲ್ಪ.
ಎಲ್ಲರದು ಊಟ ಆದಮೇಲೆ ಲಾಸ್ಟ್ ಪಂಕ್ತಿಗೆ ಬಂದು ಕೂತಿದ್ದೀವಿ. ಲಾಸ್ಟ್ ಪಂಕ್ತಿ ಅನ್ನೋದಕ್ಕಿಂತ ನಾವು ಇಬ್ಬರೇ ಇರೋದು ಕೂತ್ಕೊಂಡು ತಿಂತಾಯಿದ್ದೀವಿ. ಸೊ ಇವಾಗ ನೆಕ್ಸ್ಟು ನಾನು ಕೊರಿಯೋಗ್ರಾಫ್ ಮಾಡಿರೋ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ದಾರೆ. ನೋಡೋಣ ಯಾವ ರೇಂಜಿಗೆ ಆಡ್ತಾರೆ ಅಂತ. ಎಲ್ಲ ಆದಮೇಲೆ ಕ್ಲಾಸ್ ತೊಗೊಳ್ಳೋದು. ಚೆನ್ನಾಗಿದೆ ಸಂದೇಶ್ ಊಟ. ಓಕೆ, ನಾನೀಗ ತಿಂತಾಯಿದ್ದೀನಿ. ಏನು ಸಮಾಚಾರ ಸಂದೇಶ್? ಓನಿಲ್ಲ. ಏನಾಯಿತು, ಸಪ್ಪು ಕೂತಿದ್ಯಾ? ಏನಿಲ್ಲ, ಇವಾಗ ಊಟ ಮಾಡಿದ್ದೀನಿ, ನಿದ್ದೆ ಬರ್ತೈತೆ. ನಮ್ಮ ಸಂದೇಶ್ ಅವರು ಕಮ್ಬ್ಯಾಕ್ ಮಾಡಿದ್ದಾರೆ. ಆಮೇಲೆ ರಾರಾಜಿಸ್ತಾ ಇರೋದೇ ನಮ್ಮಮ್ಮ ಹೇಳ್ದಂಗೆ. ಸಿಚುವೇಶನಿಂದ ಹೆಂಗೆ ಕಮ್ಬ್ಯಾಕ್ ಮಾಡ್ತಾ ಇದೆಯಾ? ಇರೋದದು ಫ್ಯಾಕ್ಟು, ಏನು ಮಾಡೋಕ್ಕಾಗಲ್ಲ. ಬಂತು ಎಲ್ಲ ಆಗ್ತೀನಿ ನಾನೆಲ್ಲ. ಹೆಂಗೆ ಅನ್ನಿಸ್ತಾ ಇದೆ ಮದುವೆದು? ಡೆಕೋರೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಓಕೆ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಕೇಳಕ್ಕಾಗಿಲ್ಲ ಅವಾಗ. ಇಲ್ಲ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನೇ ನನ್ನ ಪೇಜಲ್ಲೂ ಕೂಡ ಹೇಳ್ತೀನಿ. ನಾನು ನೆಕ್ಸ್ಟ್ ನಂದು ಯೂಟ್ಯೂಬ್ ಮಾಡಿದಾಗ ಓಕೆ ಓಕೆ ಹಂಗೆ ಎಸ್ ಬೀಗ್ರೂಟ ನಮಗೆ ಆರ್ಡರ್ ಕೊಡಬೇಕು. ಪಕ್ಕ ಅದಂತೂ ಬೀಗ್ರೂಟ ಇವ್ರಿಗೆ ಆರ್ಡರ್ ಕೊಡೋದು. ಮತ್ತೇನೇ ಫಂಕ್ಷನ್ಸ್ ಇದ್ರೂ ಎಲ್ಲ ರಕ್ಷಿತಾ ಗಿರೀಶ್ ಅವ್ರಿಗೇನೆ. ಸಂಕ್ಷಿತಾ ಓಕೆ ಡನ್. ಓಕೆ ಮೊಮೆಂಟ್ ರಿಹರ್ಸಲ್ ಮಾಡ್ಕೋತಾ ಇದ್ದಾರೆ ಎಲ್ಲ ಇಲ್ಲಿ ಕುತ್ಕೊಂಡು. ಇವಾಗ ಅವತ್ತು ಮಾಡಿದ ವಿಡಿಯೋನ ಇಟ್ಕೊಂಡು ಮಾಡ್ತಾ ಇದ್ದಾರೆ ನೋಡ್ರಿ. ಇವ್ರು ಏನಕ್ಕೆ ಮಾಡ್ತಾ ಇದಾರೆ ನಂಗೆ ಗೊತ್ತಾಗ್ತಾ ಇಲ್ಲ. ಹೆಂಗೋ ಅಲ್ಪ ಸ್ವಲ್ಪ ಮರ್ಯಾದೆ ಉಳಿಸಿದ್ರು. ರೆಡಿ ಲೇಟ್ ಆಗಿರೋದ್ರಿಂದ ಇವಾಗೆಲ್ಲ ತಕ್ಕೊತಾ ಇದ್ದಾರೆ. ಮಾಡೋದೊಂಥರ ಖುಷಿ ಅಂದರೆ ಅದನ್ನು ತೆಗಿವಾಗ ಒಂಥರ ಬೇಜಾರಾಗುತ್ತೆ. ಇಷ್ಟು ಬೇಗ ತೆಗಿಬೇಕಲ್ಲಪ್ಪ, ಎಷ್ಟು ಚೆನ್ನಾಗಿ ಮಾಡಿ ಅಂತ. ಅಂದರೆ ಚೆನ್ನಾಗಿತ್ತು, ಪರವಾಗಿಲ್ಲ. ಮಾಡಿದೆಲ್ಲ ಇವಾಗ ಖಾಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಹಾಂ, ಆಟೋದಲ್ಲಿ ಆಗಲ್ಲ ಸ್ಟ್ಯಾಂಡ್. ಸೊ ಇವಾಗ ಅವ್ರ ಮನೆ ಹತ್ರ ಹೋಗಬೇಕು. ಎಲ್ಲ ಐಟಮ್ ಎಲ್ಲ ಹೋಟೆಲ್ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದೇ ಇದ್ರು ನಮ್ಮಮ್ಮ ಯಾಕೆ ಗುದ್ದೆ ಬಿಡ್ತಿದ್ರಿ ಇರೋದು ಒಬ್ಳೆ ಹೆಂಡ್ತಿ ಅವನಿಗೆ. ನಾನು ಈ ತರ ಗುದ್ದೆ ಒಂದು ಇಲ್ಲ ಗುದ್ದೆ ಬಿಡ್ತಿದ್ರು. ಇವಾಗ ನನ್ಗವರು ಈ ಬ್ಯಾಗ್ ಹಿಡ್ಕೊಂಡು ನನ್ನ ಇವರಿಬ್ಬರದ್ದು ಯಾವಾಗಲೂ ಇದೊಂದು ಜಗಳ ಆಡೋದಾಗತ್ತೆ. ನೀನು ಕಿಡ್ಕೊ ನಾನು ಕಿಡ್ಕೊ ಅಂದ್ಕೊಂಡು. ಬಾಯ್ ಸರ್ರಿಗೆ ಹಿಂಸೆ ಇಡ್ಸ್ಕೊಂಬಂದಿದ್ದಾನೆ ನನಗೆ. ನಿನ್ಗೇನು ಅನಿಸ್ತಾ ಇಲ್ವಾ ಸಂದೇಶ್? ಸ್ಯಾಟಿಸ್ಫ್ಯಾಕ್ಷನ್ ಮೀನ್ ತಿನ್ನೋಕೆ ಬಂದಿದ್ದೀವಿ. ಥ್ಯಾಂಕ್ ಯು. ನಮಗಿಲ್ಲಿ ದೈಪುರಿ ಇಷ್ಟ, ಅದಕ್ಕೆ ಎಂತ ಬೇಕು? ಪಾನಿಪುರಿ ಬೇಕಾ?